ಹಾಯ್ ಹಲೋ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇದ ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿ ಮಿತ್ರರೇ, ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಅಂದರೆ ಸೆಕೆಂಡ್ PUC ವಿದ್ಯಾರ್ಥಿಗಳಿಗಾಗಿ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಲಾಗುವಂತಹ 1 ಅಂಕದ ಪ್ರಶ್ನೆಗಳನ್ನು ಉತ್ತರ ಸಮೇತ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾವೆ. ವಿದ್ಯಾರ್ಥಿ ಮಿತ್ರರೇ, ಈ ಒಂದು ವಿಡಿಯೋ ನಿಮಗೆ ಒಂದು ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಹಾಗೆಯೇ ಕನ್ನಡ ಯಾರು ಕಷ್ಟ ಅಂತ ಅಂದ್ಕೊಂಡಿರ್ತೀರೋ ಅವರು ಈ ವಿಡಿಯೋನ ಮತ್ತೆ ರೀಕಾಲ್ ಮಾಡಿಕೊಂಡ್ರೆ ಒಳ್ಳೆಯ ಅತ್ಯದ್ಭುತವಾದ ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಬಹುದು ಅಂತ ಹೇಳ್ತಾ, ನೀವೇನಾದರೂ ಕೂಡ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟಿದ್ರೆ ಇನ್ನೂ ಕೂಡ ಈ ವಿಡಿಯೋವನ್ನು ನೋಡೋದಕ್ಕಿಂತ ಮುಂಚೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಒಂದು ವಿಡಿಯೋಗಳಿಗಾಗಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಯಾಕಪ್ಪ ಅಂತಂದರೆ ಎಲ್ಲ ಸಬ್ಜೆಕ್ಟ್ಗಳ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್, ಪಾಸಿಂಗ್ ಪ್ಯಾಕೇಜನ್ನು, ಹಾಗೆಯೇ ಸ್ಕಾಲರ್ಶಿಪ್ ಅನೌನ್ಸ್ಮೆಂಟನ್ನು, ಹಾಗೆ ಎಲ್ಲ ರೀತಿಯಾದಂತಹ ಶೈಕ್ಷಣಿಕ ಮಾಹಿತಿಗಳನ್ನು ನಿಮ್ಮ ಮುಂದೆ ನಾವು ತಿಳಿಸ್ಕೊಡ್ತೇವೆ. ಮತ್ತು ಯಾಕಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋಗೆ 50 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದಲ್ವಾ? ಬನ್ನಿ ಲೈಕ್ ಮಾಡಿ ಈಗ ವಿಡಿಯೋನ ನೋಡೋಣ. ಅದರಲ್ಲಿ ಮೊದಲನೆಯ ಪ್ರಶ್ನೆ, ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾರು? ಉತ್ತರ, ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಬಹುರೂಪಿಣಿ ವಿದ್ಯೆ. ಎರಡನೆಯ ಪ್ರಶ್ನೆ, ಮಯತನೂಜೆ ಎಂದರೆ ಯಾರು? ಉತ್ತರ, ಮಯನ ಮಗಳಾದ ರಾವಣನ ಹೆಂಡತಿ ಮಂಡೋದರಿಯೇ ಮಯತನೂಜೆ. ಮೂರನೆಯ ಪ್ರಶ್ನೆ, ರಾವಣನ ಆಗಮನವನ್ನು ಸೀತೆಗೆ ತೋರಿದವರು ಯಾರು? ಉತ್ತರ, ರಾವಣನ ಆಗಮನವನ್ನು ಸೀತೆಗೆ ತೋರಿದವರು ಖಚರ ಕಾಂತೆಯರು. ಇನ್ನು ನಾಲ್ಕನೆಯ ಪ್ರಶ್ನೆ, ಸೀತೆ ರಾವಣನನ್ನು ಏನೆಂದು ಬೇಡಿಕೊಂಡಳು? ಉತ್ತರ, ರಾಮನ ಆಯುಷ್ಯ ಮತ್ತು ಪ್ರಾಣದ ವಿಷಯಕ್ಕೆ ಬರಬೇಡ ಎಂದು ಬೇಡಿಕೊಂಡಳು. ಐದನೆಯ ಪ್ರಶ್ನೆ, ವಿಭೀಷಣ ಯಾರು? ಉತ್ತರ, ವಿಭೀಷಣ ರಾವಣನ ತಮ್ಮ. ಆರನೆಯ ಪ್ರಶ್ನೆ, ಸೌಮಿತ್ರಿ ಎಂದರೆ ಯಾರು? ಉತ್ತರ, ಸೌಮಿತ್ರಿ ಎಂದರೆ ಸುಮಿತ್ರೆಯ ಮಗ ಲಕ್ಷ್ಮಣ. ಏಳನೆಯ ಪ್ರಶ್ನೆ, ತನು ಯಾವಾಗ ಕರಗಬೇಕು? ಉತ್ತರ, ಮನ ಬೆರೆತಾಗ ತನು ಅಂದರೆ ಅಹಂಕಾರ ಕರಗಬೇಕು. ಎಂಟನೆಯ ಪ್ರಶ್ನೆ, ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ? ಉತ್ತರ, ಅಂಧಕನ ಅಂದರೆ ಕುರುಡನ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ. ಒಂಬತ್ತನೆಯ ಪ್ರಶ್ನೆ, ಶಿವಪಥವನ್ನು ಅರಿಯದಿದ್ದರೇನಾಗುವುದು? ಉತ್ತರ, ಶಿವಪಥವನ್ನು ಅರಿಯದಿದ್ದವನ ಕೈಯಲ್ಲಿ ಲಿಂಗವಿದ್ದು ಪ್ರಯೋಜನವಿಲ್ಲದಂತಾಗುವುದು. ಹತ್ತನೆಯ ಪ್ರಶ್ನೆ, ಉರಿಲಿಂಗ ಪೆದ್ದಿಯ ವಚನಗಳ ಅಂಕಿತ ಯಾವುದು? ಉತ್ತರ, ಉರಿಲಿಂಗ ಪೆದ್ದಿಯ ವಚನಗಳ ಅಂಕಿತ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಹನ್ನೊಂದನೆಯ ಪ್ರಶ್ನೆ, ಯಾವುದರಿಂದ ಪರಿಮಳವನ್ನು ಅರಿಯಬಹುದು? ಉತ್ತರ, ಪುಷ್ಪದಿಂದ ಪರಿಮಳವನ್ನು ಅರಿಯಬಹುದು. ಹನ್ನೆರಡನೆಯ ಪ್ರಶ್ನೆ, ಯಾರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ? ಉತ್ತರ, ಮಂಗಳಲಿಂಗ ಅಂಗದ ಮೇಲೆ ಇದ್ದವನು ಅನ್ಯ ಲಿಂಗವನ್ನು ನೆನೆಯುವುದಿಲ್ಲ. 13ನೆಯ ಪ್ರಶ್ನೆ, ಧರ್ಮರಾಯನಿಗೆ ಎಂತಹ ಗರ ಹೊಡೆದಿದೆ? ಉತ್ತರ, ಧರ್ಮರಾಯನಿಗೆ ಧರ್ಮಕ್ಷಮೆಯ ಗರ ಹೊಡೆದಿದೆ. 14ನೆಯ ಪ್ರಶ್ನೆ, ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾದವನು ಯಾರು? ಉತ್ತರ, ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾದವನು ಪಾರ್ಥ ಅಂದರೆ ಅರ್ಜುನ. 15ನೆಯ ಪ್ರಶ್ನೆ, ಅರಣ್ಯವಾಸದಲ್ಲಿದ್ದಾಗ ದ್ರೌಪದಿಯನ್ನು ಎಳೆದೊಯ್ದವರಾರು? ಉತ್ತರ, ಅರಣ್ಯವಾಸದಲ್ಲಿದ್ದಾಗ ದ್ರೌಪದಿಯನ್ನು ಎಳೆದೊಯ್ದವರು ಸೈಂಧವ. 16ನೆಯ ಪ್ರಶ್ನೆ, ಯಾರ ಬಸುರನ್ನು ಬಗೆಯುವುದಾಗಿ ಭೀಮ ಹೇಳುತ್ತಾನೆ? ಉತ್ತರ, ಕೀಚಕನ ಬಸುರನ್ನು ಬಗೆಯುವುದಾಗಿ ಭೀಮ ಹೇಳುತ್ತಾನೆ. 17ನೆಯ ಪ್ರಶ್ನೆ, ಹಲವು ಹಳ್ಳಗಳು ಸೇರಿ ಏನಾಗುತ್ತದೆ? ಉತ್ತರ, ಹಲವು ಹಳ್ಳಗಳು ಸೇರಿ ಸಮುದ್ರವಾಗುತ್ತದೆ. 18ನೆಯ ಪ್ರಶ್ನೆ, ವಿದ್ಯಾರ್ಥಿ ಮಿತ್ರರೇ, ನಿಷ್ಪ್ರಯೋಜಕನಾದ ಮಗ ಯಾರು? ಉತ್ತರ, ಮುಪ್ಪಿನಲ್ಲಿರುವ ತಂದೆ ತಾಯಿಗಳನ್ನು ನೋಡಿಕೊಳ್ಳದವನೇ ನಿಷ್ಪ್ರಯೋಜಕನಾದ ಮಗ. 19ನೆಯ ಪ್ರಶ್ನೆ, ವೀರನಾದವನು ಏನನ್ನು ಬಲ್ಲವನಾಗಿರಬೇಕೆಂದು ಸೋಮನಾಥನು ಹೇಳಿದ್ದಾನೆ? ಉತ್ತರ, ವೀರನಾದವನು ಶತ್ರುಗಳನ್ನು ಬಲ್ಲವನಾಗಿರಬೇಕೆಂದು ಅಂದರೆ ಕೊಲ್ಲಬಲ್ಲವನಾಗಿರಬೇಕೆಂದು ಸೋಮನಾಥನು ಹೇಳಿದ್ದಾನೆ. 20ನೆಯ ಪ್ರಶ್ನೆ, ಯಾರನ್ನು ಯೋಗಿ ಎನ್ನಬಹುದು? ಉತ್ತರ, ಅರಿಷಡ್ವರ್ಗಗಳನ್ನು ಗೆಲ್ಲಬಲ್ಲವನನ್ನು ಯೋಗಿ ಎನ್ನಬಹುದು. 21ನೆಯ ಪ್ರಶ್ನೆ, ಜಾಲಿಯ ರಸಸ್ವಾದ ಹೇಗಿರುತ್ತದೆ? ಉತ್ತರ, ಜಾಲಿಯ ರಸಸ್ವಾದ ವಿಷದಂತಿರುತ್ತದೆ. 22ನೆಯ ಪ್ರಶ್ನೆ, ಯಾವ ಮಾತಿಗೆ ಕೊನೆಯಿಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ? ಭಿನ್ನಾಣದ ಮಾತಿಗೆ ಕೊನೆಯಿಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ. 23ನೆಯ ಪ್ರಶ್ನೆ,
ಜಾಲಿಯ ಮುಳ್ಳು ಹೇಗೆ ಆವರಿಸುತ್ತದೆ? ಉತ್ತರ ಜಾಲಿಯ ಮುಳ್ಳು ಬುಡದಿಂದ ತುದಿಯವರೆಗೆ ಆವರಿಸಿರುತ್ತದೆ. ಇನ್ನು 24ನೆಯ ಪ್ರಶ್ನೆ, ತತ್ವಜ್ಞಾನವನ್ನು ಕೇಳದವರಾರು? ಉತ್ತರ ತತ್ವಜ್ಞಾನವನ್ನು ಕೇಳದವರು ಘೋರ ಪಾಪಿಗಳು. 25ನೆಯ ಪ್ರಶ್ನೆ, ಉತ್ತಮರ ಗೆಳೆತನ ಹೇಗೆ ಇರಬೇಕು? ಉತ್ತಮರ ಗೆಳೆತನ ಬಂಗಾರದ ಪುತ್ಥಳಿಯಂತೆ ಇರಬೇಕು. 26ನೆಯ ಪ್ರಶ್ನೆ, ತಾಯಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಉತ್ತರ ತಾಯಿಯನ್ನು ಜ್ಯೋತಿಗೆ ಹೋಲಿಸಲಾಗಿದೆ. 27ನೆಯ ಪ್ರಶ್ನೆ, ಗರತಿಯು ಹಾಲುಂಡತವರಿಗೆ ಏನೆಂದು ಹರಸುತ್ತಾಳೆ? ಉತ್ತರ ಗರತಿಯು ಹಾಲುಂಡತವರನ್ನು ಹೊಳೆದಂಡೆಯಲ್ಲಿರುವ ಗರಿಕೆಯ ಕುಡಿಯಂತೆ ಹಬ್ಬಿ ಬೆಳೆಯುವಂತೆ ಹರಸುತ್ತಾಳೆ. 28ನೆಯ ಪ್ರಶ್ನೆ, ಜೇನ್ನೊಣದ ಹೆದೆಗೆ ಹೂಬಾಣ ಹೂಡಿದವರು ಯಾರು? ಉತ್ತರ ಜೇನ್ನೊಣದ ಹೆದೆಗೆ ಹೂಬಾಣ ಹೂಡಿದವರು ಮಾರ. 29ನೆಯ ಪ್ರಶ್ನೆ, ಬೇಟೆಗಾರ ಯಾರು? ಉತ್ತರ ಬೇಟೆಗಾರ ಬೆಳಕು. 30ನೆಯ ಪ್ರಶ್ನೆ, ಯಾವುದಕ್ಕೆ ಸೆಳವಿದೆ ಎಂದು ಕವಿ ಹೇಳುತ್ತಾರೆ? ಉತ್ತರ ಜೀವನದ ನದಿಗೆ ಸೆಳವಿದೆ ಎಂದು ಕವಿ ಹೇಳುತ್ತಾರೆ. 31ನೆಯ ಪ್ರಶ್ನೆ, ಯಾವುದು ಚಿಂತನದಿ ಮುಳುಗಿರಲಿ ಎಂದು ಕವಿ ಆಶಿಸುತ್ತಾರೆ? ಉತ್ತರ ಮುಪ್ಪು ಚಿಂತನದಿ ಮುಳುಗಿರಲಿ ಎಂದು ಕವಿ ಆಶಿಸುತ್ತಾರೆ. 32ನೆಯ ಪ್ರಶ್ನೆ, ಮುಂಬೈಯಲ್ಲಿ ಬೆಳಗಿನಿಂದ ಸಂಜೆಯ ತನಕ ಕಾಣುವುದೇನು? ಉತ್ತರ ಮುಂಬೈಯಲ್ಲಿ ಬೆಳಗಿನಿಂದ ಸಂಜೆಯ ತನಕ ಕಾಣುವುದು ಲಕ್ಷ ಚಕ್ರದ ಉರುಳು. 33ನೆಯ ಪ್ರಶ್ನೆ, ತಾನಾಗಿ ಕಲಿತದ್ದು ಏನು? ಉತ್ತರ ತಾನಾಗಿ ಕಲಿತದ್ದು ಬಸ್ ಸ್ಟ್ಯಾಂಡಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದನ್ನು. 34ನೆಯ ಪ್ರಶ್ನೆ, ಕನಸು ಬಂಡಿಯ ಕೆಳಗೆ ನಿದ್ರಿಸುವುದು ಹೇಗೆ? ಉತ್ತರ ಕನಸು ಬಂಡಿಯ ಕೆಳಗೆ 1000 ಗಾಲಿಯುಜ್ಜುವ ಹಾಸುಗಂಬಿಯ ಹಾಗೆ ತತ್ತರಿಸಿ ಮಲಗುವುದು. 35ನೆಯ ಪ್ರಶ್ನೆ, ಕ್ರಿಸ್ಮಸ್ ಪ್ಲಾಸ್ಟಿಕ್ ನಕಲಿನ ಕುಬ್ಜತೆಗೆ ಯಾವ ರೂಪ ಕರುಣಿಸಿದೆ? ಉತ್ತರ ಕ್ರಿಸ್ಮಸ್ ಪ್ಲಾಸ್ಟಿಕ್ ನಕಲಿನ ಕುಬ್ಜತೆಗೆ ಗಿಡದ ರೂಪ ಕರುಣಿಸಿದೆ. 36ನೆಯ ಪ್ರಶ್ನೆ, ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಯಾವ ಕೆಲಸ ಮಾಡಿದೆ? ಉತ್ತರ ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಮಂಜಿನ ಕೆಲಸ ಮಾಡಿದೆ. ಇನ್ನು 37ನೆಯ ಪ್ರಶ್ನೆ, ಜೀಸಸ್ನ ಮುಖಮುದ್ರೆ ಏನನ್ನ ನುಡಿಯುವಂತಿದೆ? ಉತ್ತರ ಜೀಸಸ್ನ ಮುಖಮುದ್ರೆ ಯಾತನೆಯಲ್ಲೂ ನಲ್ವಾತನೆ ಅಂದರೆ ಒಳ್ಳೆಯ ಮಾತನ್ನೇ ನುಡಿಯುವಂತಿದೆ. ಇನ್ನು 38ನೆಯ ಪ್ರಶ್ನೆ, ಜೀಸಸ್ನ ಶಿಲುಬೆಗೇರಿಸಿದವರು ಯಾರ ವಕಾಲತ್ತು ನಡೆಸಿದವರಾಗಿದ್ದಾರೆ? ಉತ್ತರ ಜೀಸಸ್ನ ಶಿಲುಬೆಗೇರಿಸಿದವರು ಬರಬ್ಬನ ವಕಾಲತ್ತನ್ನು ನಡೆಸಿದವರಾಗಿದ್ದಾರೆ. 39ನೆಯ ಪ್ರಶ್ನೆ, ಕವಿಯ ಪ್ರಕಾರ ತಿಂಗಳಿಗೊಂದು ಸಲವು ದೀಪ ಹಚ್ಚದ ಸ್ಥಳ ಯಾವುದು? ಉತ್ತರ ತಿಂಗಳಿಗೊಂದು ಸಲವು ದೀಪ ಹಚ್ಚದ ಸ್ಥಳ ದಲಿತರ ವಾಸದ ಸೋಗಿಬಿಲಗಳು ಅಂದರೆ ಗುಡಿಸಲುಗಳಲ್ಲಿ. ಇನ್ನು 40ನೆಯ ಪ್ರಶ್ನೆ, ಯಾರ ಕಂಬನಿಯನ್ನೊರೆಸಿ ಜೀಸಸ್ ದಿನನಿತ್ಯ ಶಿಲುಬೆ ಏರಿದ್ದಾನೆ? ಉತ್ತರ ಶೋಷಿತರ ಕಂಬನಿಯನ್ನೊರೆಸಿ ಜೀಸಸ್ ದಿನನಿತ್ಯ ಶಿಲುಬೆ ಏರಿದ್ದಾನೆ. ವಿದ್ಯಾರ್ಥಿ ಮಿತ್ರರೇ, ಇದಿಷ್ಟು ನಿಮ್ಮ ಸೆಕೆಂಡ್ PUC ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಲಾಗುವಂತಹ 1 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳಾಗಿದೆ. ಈ ಒಂದು ವಿಡಿಯೋ ನಿಮಗೆ ಸಹಾಯ ಆಗಿದೆ ಅಂತ ನಾನು ಭಾವಿಸ್ತೇನೆ. ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತರಂ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.